ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ನಾವು ನಮ್ ಫ್ರೆಂಡ್ಸ್ ಎಲ್ಲ ಹೊರಗಡೆ ಹೋಗಕ್ಕೆ ಪ್ಲಾನ್ ಹಾಕಿದೀವಿ. ನೋಡ್ರಿ ಗೈಸ್, ಈಗ ಟೈಮ್ ಎಷ್ಟು ನೋಡ್ರಿ ನೀವೇ. 4 ಕಾಲಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದೀವಿ. ಪ್ಲೇಸ್ ಎಲ್ಲಿ ಅಂತ ಓದಾದ್ಮೇಲೆ ಹೇಳ್ತೀನಿ, ಫಸ್ಟ್ ಹೇಳಲ್ಲ ಗೈಸ್. ಅವ್ರಿಗೂ ರೀಚ್ ಆದೋ ಟೈಮ್ ನೋಡ್ರಿ ಈಗ 4:46 ಗೈಸ್. 20 ನಿಮಿಷದಲ್ಲಿ ಹುಡ್ಸಿನಿಂದ ಕ್ಯಾರ್ನಗರ್ ಗಂಟ ಹೊಡೆದವ್ರೆ ಗಾಡಿನ. 40 ಹಿಂದೆ ಕೂತ್ಕೊಂಡು ಗಾಡಿ ನೋಡೋದು, ರೋಡ್ ನೋಡೋದು, ಹಳ್ಳ ನೋಡೋದು, ಏನು ಗೊತ್ತಾಯ್ತಿಲ್ಲ ಕತ್ತೇಲಿ. ಇವಾಗೆಲ್ಲ ಒಳ್ಳೆ ಪೂರ ರೀಚ್ ಆಗಿದೀವಿ. ದುಡ್ಡೆ ಕ್ಯಾಂಟೀನ್ ಹುಡುಕ್ತಾ ಇದೀವಿ, ಇದು ಸಿಕ್ತಿಲ್ಲ. ಹೊರಗಡೆ ಹೆವಿ ಚಳಿ, ಈ ವೆದರ್ಗೆ ಟೀಗಿ ಕುಡ್ಕೊಂಡು ಹೋಗೋದ ಅಂದ್ರೆ ಕ್ಯಾಂಟೀನ್ ಎದ್ದು ಸಿಕ್ತಿಲ್ಲ. ಹೊರಗಡೆ ಮುಂದೆ ಕ್ಯಾಂಟೀನ್ ಸಿಕ್ಕಿದ್ರೆ ಗೈಸ್, ಈಗ ನಮ್ ಡ್ರೈವರ್ಗೆ ಹೆವಿ ಚಳಿ ಇರ್ಬಿಟ್ಟು ಬೈಕ್ ಎಕ್ಸೈಸ್ ಮಾಡ್ಕೊಂಡಿದೀವಿ. ಕ್ಯಾಂಟೀನ್ ಎಲ್ಲೂ ಸಿಕ್ತಿಲ್ಲ, ಹೆವಿ ಚಳಿ ಐತೈತೆ. ನಮ್ಗೆ ಪೂರ್ದಿಂದ ಆಸ್ಪರ್ ರೋಡ್ ಅಲ್ಲಿ ಐತಿದೀವಿ ಈಗ. ನೋಡಿ ವೆದರ್ ಐತೆ, ಕತ್ಲೆ ಹೆವಿ ಚಳಿ ಗೈಸ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಗೈಸ್, ಕ್ಯಾರ್ನಗರದಿಂದ ಕ್ಯಾಂಟೀನ್ ಹುಡ್ಕಿದೀವಿ, ಅಲ್ಲೆಲ್ಲೂ ಸಿಕ್ಕಿಲ್ಲ. ಎಲ್ಲ ಹಾಸನದ ಹತ್ತತ್ರ ಬರ್ತಾ ಸಿಕ್ಕೈತೆ. ನೋಡ್ರಿ, ಅದು ಚಿಕ್ಕದು. ಇಲ್ಲಟ್ರಿ ಹುಡುಗರೆಲ್ಲ ಸಳಿಲಿ ಫುಲ್ಲು ಮಖಗಳು ನೋಡಕ್ ಐತಲ್ಲ ಇವ್ರದು. ಇಲ್ಲಟ್ರಿ ಇವನು ಊರಂತೂ ಫುಲ್ಲು ಗಾಡಿನೇ ಕೊಟ್ಬಿಟ್ರು ನಮ್ಮ ಹತ್ರ ಐತಲ್ಲ ಅಂತ. ಗಾಡಿ ಎಲ್ಲಿ ಬೇಕಲ್ಲ ಅಲ್ಲಿ ಆರ್ಸ್ಕೊಬತ್ತಿರೋದೇ ಗೈಸ್, ಏನಿಲ್ಲ. ಎಷ್ಟು ಜನ ನನಗೆ ಶೂಟ್ ಮಾಡಕ್ ಪ್ಲಾನ್ ಮಾಡ್ತಾರೆ, ಸಾಯ್ತೀನ ನಾನು, ತಿರ್ಗಾ ಒಂದ್ ಸಾಯ್ಸಲ್ವಾ ನಾನು. ನೋಡ್ರಿ, ಭೀಮಾ ನಿಂತಿದೆ. ನಾವೇನ್ ಕೂಲಿ ಇಲ್ದೆ ಬಂದಿಲ್ಲ ಅಲ್ಲ, ನಾವೇನ್ ಬಿಕಾರಿ ನನ್ ಮಕ್ಕಳಲ್ಲ, ನಾವು ಕೂಲಿ ಗತಿ ಇಲ್ವಾ? ಲೇ ಬಾ, ನಿಮ್ ಮನೆಗೆ ಬೇಕಾದ್ರೆ ಅಕ್ಕಿ ಪಕ್ಕಿ ರಾಗಿ ಬೇಕಾರೆ ತಾನ್ ಕಾಯಿ ಕಿತ್ಕೊಂಡು ನಿನ್ ಬಾಳೆಗೊನೆ ಕಿತ್ಕೊಂಡು ಹೋಗು. ಗೈಸ್, ಈಗ ಕ್ಯಾಂಟೀನ್ ಎಲ್ಲ ಕೆಲಸ ಮುಗೀತು. ಬ್ಯಾಕ್ ಟು ದಿ ರೈಡ್. ಎಲ್ಲ ಟೀಗಿ ಕುಡ್ಕೊಂಡು ಸ್ವಲ್ಪ ಚಳಿ ಎಲ್ಲ ಹೋಗಿಸ್ಕೊಂಡು ಮತ್ತೆ ರೈಡ್ಗೆ ಬ್ಯಾಕ್ ಎಂಟ್ರಿ ಕೊಟ್ಟಿದೀವಿ. ಈಗ ಸ್ವಲ್ಪ ವೆದರ್ ಕೂಡ ಕಮ್ಮಿ ಆಗೈತೆ. ಇನ್ನು ನಾವ್ ಹೋಗ್ಬೇಕಾಗಿರೋ ಪ್ಲೇಸ್ 70 ಕಿಲೋಮೀಟರ್ ದೂರ ಐತೆ ಗೈಸ್ ಇಲ್ಲಿಂದ. ಗೈಸ್, ಈಗ ಹಾಸನ ರೀಚ್ ಆಗಿದೀವಿ. ಈಗ ಇಲ್ಲಿಂದ ಇನ್ನೂ 50 ಕಿಲೋಮೀಟರ್ ಜರ್ನಿ ಐತೆ. ಕಲರವ ಕೇಳಿ ನಾ ಮರೆತು ಬಿಟ್ಟೆ ನನ್ನ, ತಣ್ಣನೆ ಗಾಳಿಲಿ ಹುಣ್ಣಿಮೆ ಚಂದ್ರನನು. ಗೈಸ್, ಇವಾಗ ಸಕಲೇಶ್ಪುರ ಟೋಲ್ ಹತ್ರ ಇದೀವಿ. ಇನ್ನೂ 40 ಕಿಲೋಮೀಟರ್ ಜರ್ನಿ ಐತೆ ಗೈಸ್. ಇನ್ನು ರೈಡ್ ಮಾಡ್ಲೇಬೇಕು. ಮಳೆ ಬೇರೆ ಬರ್ತೈತೆ, ಹೆವಿ ಚಳಿ ಐತೈತೆ, ಏನು ಮಾಡಕ್ಕಾಗಲ್ಲ. ಆ ಪಾಯಿಂಟ್ ಆಫ್ ವ್ಯೂ ನೋಡ್ಬೇಕಂದ್ರೆ ಮಾಡ್ಲೇಬೇಕು. ಉಸಿರಿನ ಭಾಷೆಗೆ ವಿವರಣೆ ತಕೆ, ಮನಸ್ಸಿನ ಲೋಕಕ್ಕೆ ನೀತಾರೆ ಆಕಾಶ ನಾನು, ನಿಲುಗಡೆ ಬೇಕಿದೆ ಅಲೆಯುವ ಜೀವಕ್ಕೆ ಕನಸನು. ಗೈಸ್, ಈಗ ಎಲ್ಲ ಫೈನಲಿ ಮುಜರಾಬಾದ್ ಕೋಟೆಗೆ ಎಂಟ್ರಿ ಕೊಟ್ಟಿದೀವಿ. ಗೈಸ್, ಇದು 600 ಮೆಟ್ಲೈತೆ. ಹತ್ಬಿಟ್ಟು ಮೇಲಿಂದ ಒಳ್ಳೆ ಒಂದ್ ವ್ಯೂ ನ ವಿಸಿಟ್ ಮಾಡ್ಕೊಂಡು ನಿಮ್ಗೂ ಸ್ವಲ್ಪ ತೋರ್ಸ್ಬಿಟ್ಟು ಮುಂದೆ ನಾವು ಹೋಗ್ಬೇಕಾಗಿರೋ ಪ್ಲೇಸ್ಗೆ ಹೊರಡೋಣ ಗೈಸ್. ನೋಡ್ರಿ ಗೈಸ್, 100 ಮೆಟ್ಲ ಹತ್ತೋಷ್ಟೊಳಗೆ ಸುಸ್ತಾಯ್ತು. ಇನ್ನು 500 ಮೆಟ್ಲ ಎಲ್ಲಿಂದ ಹತ್ತದ ಗೊತ್ತೈತಲ್ಲ. ಈಗ 100 ಮೆಟ್ಲ ಬೆಳಿಗ್ಗೆಯಿಂದ ಏನು ತಿಂದಿರಾ, ಹೊಟ್ಟೆ ಎಲ್ಲ ಫುಲ್ ಹಸಿದೈತೆ. ಆದ್ರೂ ವ್ಯೂ ನೋಡಕ್ಕೆ ಒಳ್ಳೆ ಖುಷಿ ಆಯ್ತದೆ ಗೈಸ್. ನೋಡ್ರಿ ಸುತ್ತ ಎಲ್ಲ ಹತ್ತಿದೀವಿ. ತುಂಬಾ ಸುಸ್ತಾಗ್ಬಿಟ್ಟಿದೆ. ಗೈಸ್, ಫೈನಲಿ ಟಾಪ್ ವರ್ಗು ಹತ್ಬಿಟ್ಟು ನೋಡ್ರಿ, ಇನ್ನೊಂದ್ ಸ್ವಲ್ಪ ಮೇಲೆ ಹೋದ್ರೆ ಒಳ್ಳೆ ವ್ಯೂ ನೋಡ್ಬೋದು. ನೋಡ್ರಿ ಇವ್ರನ್ನ
ನಂದಿಲ್ಲ ಅನ್ಕೋ ಹೋಗ್ಬೇಕು. ಏನ್ ಜಾಗನ ಇದಾವ ಇಲ್ಲಿ ಬಂದ್ ಹಾಕಾಕ್ಬಿಟ್ಟೆ, ಅವರೆಲ್ಲ ಹೊಂಟೋದ್ರು. ಮತ್ತೆ ಹೋಗೋದ. ಇವಾಗ ಎಂಟ್ರಿ ಬಂತು, ಬಲ್ಗಾಲಿಟ್ಟು ಒಳಗಡೆ ಹೋಗದ. ನೋಡ್ರಿ ಸಾಕದಾಗಿದೆ. ಒಳಗಡೆ ಹೋಗ್ತಿದೀವಿ ಈಗ. ಟಾರ್ಚ್ ಆನ್ ಮಾಡ್ರ ಗೈಸ್. ಯಾರೋ ಬಿದ್ದ ಕೆಳಗಡೆ ಗೊತ್ತಾಗ್ಲಿಲ್ಲ, ಅದಕ್ಕೋಸ್ಕರ ಗೈಸ್ ಟಾರ್ಚ್ ಆನ್ ಮಾಡ್ರ ಗೈಸ್. ಇದೊಂದು ಗುಹೆ. ಈ ವ್ಯೂ ಐತಲ್ಲ, ಇದು ಸ್ಟಾರ್ ಟೈಪ್ ಇರೋದು. ಆದ್ರೆ ನಮ್ಗೆ ಇಲ್ಲಿ ಸ್ವಲ್ಪ ಕಾಣಿಸ್ತೈತೆ, ವಿಡಿಯೋದಲ್ಲಿ ಅದು ಸರಿಯಾಗಿ ಕಾಣಿಸ್ತಿಲ್ಲ. ಡ್ರೋನ್ ಆಗಿದ್ರೆ ಪೂರ್ತಿ ಕ್ಲಿಯರ್ ಆಗಿ ಸ್ಟಾರ್ ಶೇಪ್ ಕಾಣಿಸೋದು ಗೈಸ್. ಇದು ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ನೋಡ್ರಿ ಅವ್ನು ಬರೀ ಫೋಟೋ ಹುಚ್ಚು. ಅವ್ನಿಗೆ ಎಲ್ಲವರು ಒಂದ್ ಫೋಟೋ ಹೊಡಿ ಅಂತ ಆಗ್ಲಿಂದ. ಏನ್ ಸರ್ ವಾತಾವರಣ ಇಷ್ಟೊಂದು ಚೆನ್ನಾಗಿದೆ, ಸಾಯೋಣ ಅಂತ ಅನ್ಕೊಂಡವನ್ಗೂ ಬದುಕ ಕಾಸೆ ಹುಟ್ಟಿಸ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿದೆ. ಗೈಸ್ ಈಗ ಇಲ್ಲಿರೋ ವ್ಯೂ ಪಾಯಿಂಟ್ ಎಲ್ಲ ನೋಡೈತು. ಮುಂದೆ ಎಲ್ಲಾರು ಕೆಳಗಡೆ ತಿಂಡಿ ಮಾಡ್ಕೊಂಡು ನಾವು ಹೋಗ್ಬೇಕಾಗಿರೋ ಪ್ಲೇಸ್ಗೆ ಹೋಗೋಣ. ಏನಂತೀರಾ ಬಾಯ್ಸ್? ಗೈಸ್ ಈಗ ನಾವ್ ಹೋಗ್ಬೇಕು ಅನ್ಕೊಂಡಿರೋ ಜಾಗಕ್ಕೆ ಹೋಗ್ತಾ ಇದೀವಿ. ಲಾಸ್ಟ್ ಫಸ್ಟ್ ನಾವು ನೋಡಿದ ಗಿಡಿ ಈ ಘಾಟ್ ಸೆಕ್ಷನ್ ಅಲ್ಲಿ ತುಂಬಾ ಇಕ್ಕಟ್ ಆಗ್ತಿದೆ. ಗಾಡಿಗಳೆಲ್ಲ ಅಪೋಸಿಟ್ ಬರ್ತಿದಾವೆ. ವಿಡಿಯೋ ಮಾಡುವಾಗ ಯಾವ ಗಾಡಿನೂ ಬರ್ತಿಲ್ಲ ಗೈಸ್. ಬೇರೆ ಟೈಮ್ ಅಲ್ಲೆಲ್ಲ ಕುದಿಯಾಗಿ ಬರ್ತಾವೆ ನೋಡ್ರಿ. ಗೈಸ್ ಇನ್ನು ನಾವ್ ಹೋಗ್ಬೇಕಾಗಿರೋ ಜಾಗಕ್ಕೆ ಕೇವಲ ಬರೀ ಇನ್ನು 25 ಕಿಲೋಮೀಟರ್. ಗೈಸ್ ಇಲ್ಲಿ ನೋಡ್ರಿ ರೋಡ್ ಯಾವ ಪರಿಸ್ಥಿತಿ ಐತೆ. ಎಲ್ಲ ಅಡ್ವೆಂಚರ್ ಗಾಡಿಲಿ ರೈಡ್ ಮಾಡಿದ್ರೆ ನಾವು ಡಿಯೋ ತಂದಿ 3 ಜನ ಕೂತ್ಕೊಂಡು ರೈಡ್ ಮಾಡ್ತಿದೀವಿ. ಅದು ಆಫ್ ರೋಡ್ ಆನ್ ರೋಡ್ 2 ಕಡೆನೂ ರೈಡ್ ಮಾಡ್ತಾ ಇದೀವಿ. ಇರೋ ವ್ಯೂ ಎಲ್ಲ ನೋಡಿದ್ರೆ ಇಲ್ಲೇ ಉಳ್ಕೊಬಿಡ್ಬೇಕು ಅನ್ಸುತ್ತೆ. ಎಷ್ಟು ಸಕಾಲ ಐತೆ ನೋಡಿ ಗೈಸ್. ಇಲ್ಲೆಲ್ಲ ಒಂದ್ಸಲ ಬಂದ್ಬಿಟ್ಟು ವಿಸಿಟ್ ಮಾಡ್ರಿ ನೀವು. ನೋಡ್ರಿ ಇಲ್ಲಿ ಬೈಕ್ ಹೆಂಗ್ ಬೇಕಂಗ್ ಓಡಿಸ್ತಾವೆ. ಇಲ್ಲಿ ವಿಡಿಯೋ ಮಾಡಕ್ಕೆ ಬಿಡ್ತಿಲ್ಲ ನನ್ನ. ನಾವು ಹೋಗ್ಬೇಕಾಗಿರೋ ಪ್ಲೇಸ್ಗೆ ಕೇವಲ 1 ಕಿಲೋಮೀಟರ್ ಐತೆ. ನಾವು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಹೋಗ್ತಿದೀವಿ ಗೈಸ್ ಆ ಪ್ಲೇಸ್ ನೋಡಕ್ಕೆ. ಬನ್ರಿ ನಿಮ್ಗೂ ತೋರಿಸ್ತೀನಿ ಪ್ಲೇಸ್ ಹೆಂಗಿರ್ತದೆ, ಏನಾಗೈತೆ, ಚೆನ್ನಾಗಿಲ್ವೋ ಅಂತ. ಗೈಸ್ ವ್ಯೂ ನೋಡ್ರಿ ಸಖತ್ತಾಗೈತೆ. ಆ ಪಾರ್ಟ್ಸ್ ಗಳು ನೋಡ್ರಿ ಎಷ್ಟು ಸಖತ್ತಾಗೈತೆ. ನೋಡ್ರಿ 800 ಮೀಟರ್ ಏನೇನೋ ರೀಚ್ ಆಗ್ಬಿಡ್ತೀವಿ ನಾವು. ಆ ವ್ಯೂ ನ ನೋಡಕ್ಕೆ ತುಂಬಾ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದೀವಿ. 800 ಮೀಟರ್ ಅಲ್ಲಿ ನಿಮ್ಗೂ ತೋರಿಸ್ತೀನಿ, ನಾವು ನೋಡ್ತೀವಿ. ಗೈಸ್ ಫೈನಲಿ ನಾವ್ ಬರ್ಬೇಕು ಅನ್ಕೊಂಡಿರೋ ಜಾಗಕ್ಕೆ ಬಂದಾಯ್ತು. ಅದ್ಯಾವ ಜಾಗ ಅಂದ್ರೆ ನೀವೇ ನೋಡ್ರಿ ಒಂದ್ಸಲ. ಹೃದಯ ಪೂರ್ಣವರಿಸಿರುವ ಒಲವು ನಿನ್ನದೇ, ನೀನೇ ನನ್ನ ಜೊತೆಗಿರಬೇಕು ಎಂದು ಬಯಸಿದೆ. ನಿಧಿ ಮಹೇಳು ನೀನು ಇರೋ ಕಡೆ ನಾ ಬರುವೆ. ನೋಡಿ ಗೈಸ್ ಅದೇ ನಾವ್ ಬರ್ಬೇಕು ಅನ್ಕೊಂಡಿರೋ ಜಾಗ ಬಂದಾಯ್ತು. ಈಗ ಏನಿದ್ರು ವಿಸಿಟ್ ಮಾಡ್ಕೊಂಡು ಫೋಟೋಸ್ ವಿಡಿಯೋಸ್ ಮಾಡ್ಕೊಂಡು ಅಲ್ಲಿರೋ ದೇವ್ರನ್ನ ನೋಡ್ಕೊಂಡು ಮತ್ತೆ ಹೋಗೋದು. ಈ ದೇವಸ್ಥಾನಕ್ಕೆ ಇದೇ ಫ್ರೆಂಡ್ ಅವರು. ಒಳಗೆ ಯಾವ ದೇವ್ರ ಐತೆ ಅಂತ ನೋಡಕ್ ಆಗ್ತಿಲ್ಲ, ಅದಿನ್ನೂ ಓಪನ್ ಆಗಿಲ್ಲ, ಓಪನ್ ಮಾಡಕ್ ಆಗ್ತಿಲ್ಲ. ನೋಡ್ರಿ ಹೊರಗಡೆಯಿಂದ ಮಾತ್ರ ತೋರಿಸ್ತಾ ಇದೀನಿ. ಅದಕ್ಕೆ ನೋಡ್ರಿ ಸುತ್ತ ಫುಲ್ ಪಾಕ್ ತುಂಬಿಡೈತೆ. ಈಗ ನೋಡಕ್ಕೆ ವ್ಯೂ ತುಂಬಾ ಸಖತ್ತಾಗಂತ ಇದೆ ಗೈಸ್. ನೀವು ಬರ್ಬೇಕೀಗ. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ ಅಂತ ತಿಕ್ಕಿ ಹಿಡಿಯುತ್ತೆ. ಗೈಸ್ ಈಗ ಈ ವ್ಯೂ ಪಾಯಿಂಟ್ ಎಲ್ಲ ನೋಡಾಯ್ತು. ಎಲ್ಲ ರೀಲ್ಸ್ ಫೋಟೋಸ್ ವಿಡಿಯೋಸ್ ಮಾಡ್ಕೋತವ್ರೆ. ಅವ್ರೆಲ್ಲ ಮಾಡ್ಕೊಂಡು ಈಗ ಮತ್ತೆ ನಮ್ಮ ಊರಿನ ಕಡೆ
ಗೈಸ್ ಫೈನಲಿ ಇಲ್ಲಿ ಬಂದು ಎಲ್ಲ ವ್ಯೂ ಯಾವ ತರ ಐತೆ ಏನು ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಮುಗೀತು. ಈಗ ಮತ್ತೆ ಹೊರಟಿದೀವಿ ಹೊರಗಡೆ, ಎಲ್ಲಾರು ತಿಂಡಿ ಮಾಡ್ಕೊಂಡು ನಮ್ಮ ಊರ ಕಡೆ ನಡೆಯೋಣ. ನಮ್ಮ ಊರ್ ಕಡೆ ನಮ್ಮ ಪಯಣ. ನೋಡ್ರಿ ಗೈಸ್, ಇನ್ನೊಂದ್ಸಲ ಲಾಸ್ಟ್ ಸರಿ ನೋಡ್ಕೊಬಿಡ್ರಿ, ಎಷ್ಟ್ ಚೆನ್ನಾಗೈತೆ ವ್ಯೂ. ಎಲ್ಲಾ ಬಂದು ಒಂದ್ಸಲ ವಿಸಿಟ್ ಮಾಡ್ರಿ, ಇದಕ್ಕೆ ಸಕ್ಕದಾಗೈತೆ ಗೈಸ್. ಇದೊಂದ್ ದೇವಸ್ಥಾನ ನೋಡಕ್ಕೆ 180 ಕಿಲೋಮೀಟರ್ ಜರ್ನಿ ಮಾಡ್ಕೊ ಬಂದಿದೀವಿ. ಆದ್ರೂ ಏನ್ ಲಾಸ್ ಇಲ್ಲ ಗೈಸ್, ಬರ್ಬೋದು ಆರಾಮಾಗಿ. ಒಳ್ಳೆ ವ್ಯೂ ನೋಡ್ಕೊಂಡು, ಒಳ್ಳೆ ರೋಡ್ ರೈಡ್ ಮಾಡ್ಕೊಂಡು, ಒಳ್ಳೆ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಬಂದ್ ಹೋಗ್ಬೋದು. ಎಲ್ರು ಒಂದೊಂದ್ಸರಿ ಬಂದ್ರಿ, ವಿಸಿಟ್ ಮಾಡ್ರಿ, ನೋಡ್ರಿ, ಎಂಜಾಯ್ ಮಾಡ್ರಿ. ಹಂಗೆ ವಿಡಿಯೋ ನೋಡ್ತಿರೋರೆಲ್ಲ ಒಂದ್ ಸಬ್ಸ್ಕ್ರೈಬರ್ ಪಕ್ಕದಲ್ಲ ಬೆಲ್ ಐಕಾನ್ ಹೊಡ್ಬಿಟ್ಟು ಒಂದ್ ಲೈಕ್ ಕೊಟ್ಬಿಡ್ರಿ ಗೈಸ್.